ಇವತ್ತಿನ ರೆಸಿಪಿ ರವಾ ಜಾಮು. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟೀಮ್ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ನಾವು ಇನ್ಸ್ಟಂಟ್ ಆಗಿ ಪ್ಯಾಕೆಟ್ ಅನ್ನ ತಂದ್ಬಿಟ್ಟು ಜಾಮೂನನ್ನ ಮಾಡಿರ್ತೀವಿ. ಆದ್ರೆ ಇವತ್ತು ನಾವು ಡಿಫ್ರೆಂಟ್ ಆಗಿ ರವೆಯಿಂದ ತುಂಬಾ ಸಾಫ್ಟ್ ಆಗಿರುವಂತ ಯಾವುದೇ ರೀತಿ ಒಡಿದೇ ರೀತಿಯಾಗಿ ತುಂಬಾ ಈಸಿಯಾಗಿ ನಾವು ಜಾಮೂನನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅಷ್ಟೇ ಅಲ್ಲದೆ ಈ ಜಾಮೂನಿಗೂ ಮತ್ತು ಇನ್ಸ್ಟೆಂಟ್ ಜಾಮೂನ್ ಯಾವುದಕ್ಕೂ ವ್ಯತ್ಯಾಸನೇ ಕಾಣಿಸಲ್ಲ. ಜೊತೆಗೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮನೆಯವರೆಲ್ಲರೂ ಸಹ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಇದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಚಾನೆಲ್ಗೆ ಹೊಸಬ್ರಾಗಿದ್ರೆ ಇದುವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆ ಇರುತ್ತೆ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿನ ಮುಂದುವರಿಸೋಣ. ಗ್ಯಾಸ್ ಮೇಲೆ ನಾನು ಈಗ ಒಂದು ಪ್ಯಾನ್ ಅನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ 1.5 ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನಂತರ 3/4 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕೊಳ್ತೀನಿ. ಯಾಕೆಂದ್ರೆ ನಾವು ಜಾಮೂನಿಗೆ ಬೇಕಾಗಿರುವಂತ ಶುಗರ್ ಸಿರಪ್ ಅನ್ನ ಅಂದ್ರೆ ಸಕ್ಕರೆ ಪಾಕನ ಈಗ ರೆಡಿ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಅದಕ್ಕೆ ನಾನು 1 ಚಿಟಿಕೆಯಷ್ಟು ನಿಂಬೆ ರಸ ಮತ್ತು 1 ಸ್ಪೂನ್ ಅಷ್ಟು ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಿಂಬೆ ರಸವನ್ನು ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ಇದು ಕುದಿತಾ ಗಟ್ಟಿ ಆಗುತ್ತಲ್ವಾ, ತುಂಬಾ ಗಟ್ಟಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ನಿಂಬೆ ರಸನ ಹಾಕೊಂಡಿದ್ದೀನಿ. ಜೊತೆಗೆ ಶೈನಿಂಗ್ ಆಗಿರುತ್ತೆ ಅಂತ. ಈಗ ಇದು ಕುದಿ ಬರ್ತಾ ಇದೆ. 1 ಲೇಯರ್ ಬರಬೇಕು, ಆ ರೀತಿಯಾಗಿ ನಾವು ಈ ಪಾಕವನ್ನ ರೆಡಿ ಮಾಡ್ಕೊಳ್ಬೇಕು. ರೆಡಿ ಆಗಿದೆ. ನೆಕ್ಸ್ಟ್ ಈಗ ನಾನು ಇಲ್ಲಿ ಇನ್ನೊಂದು ಪ್ಯಾನ್ ಅನ್ನ ಇಟ್ಬಿಟ್ಟು 1 ಕಪ್ ಅಷ್ಟು ನಾನಿಲ್ಲಿ ಮಿಲ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರ್ಬೇಕು. ಇದು ಕುದಿಯಕ್ಕೆ ಆಗ ನಾನಿಲ್ಲಿ 1/2 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಇದ್ರ ಸುವಾಸನೆ ಇರುತ್ತೆ. ಜೊತೆಗೆ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕೊಂಡ್ಬಿಟ್ಟು ಈಗ ನೋಡಿ ಕುದಿಯಕ್ಕೆ ಶುರು ಆಗಿದೆ. ಕ್ಲೀನ್ ಆಗಿ ಇದನ್ನ ಕಟ್ ಮಾಡ್ಕೊಳ್ಬೇಕು, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈಗ ನಾನು ಇಲ್ಲಿ 1 ಕಪ್ ಅಷ್ಟು ನಾನಿಲ್ಲಿ ಚಿರೋಟಿ ರವೆ, ಸಣ್ಣ ರವೆನ ತಗೊಂಡಿದ್ದೀನಿ. ನಮ್ಮನೇಲಿ ಇದ್ದೋದ್ರಿಂದ ಇದನ್ನ ತಗೊಂಡಿದ್ದೀನಿ. ನೀವು ಇಲ್ಲ ಅಂದ್ರೆ ದಪ್ಪ ರವೆ ಇದ್ರು ಅದನ್ನ ಒಂದ್ಸತಿ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ನಂತರ ಬಳಸ್ಕೊಬಹುದು. ಈ ರೀತಿಗೆ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ತಾ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಕಾಣಿಸ್ತಾ ಇದೆಯಲ್ವಾ? ಇನ್ನೊಂದ್ ಸ್ವಲ್ಪ ಎಳ್ಳುಗಾಯ್ತು, ಇನ್ನೊಂದ್ ಸ್ವಲ್ಪ ನಾನು ರವೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡ್ತಾ ಇದೀವಲ್ಲ ಎಷ್ಟು ಚೆನ್ನಾಗಿ ಇದು ರೆಡಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು 1 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡ್ಬಿಟ್ಟು ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದ್ರೆ ರವೆ ಬೇಗ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಅದ್ರಲ್ಲಿ ಚೆನ್ನಾಗಿದಾಗುತ್ತೆ ಹಾಕೊಂಡ್ಬಿಟ್ಟು ಈಗ ಅದನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದೀನಿ. ಈಗ ಇದನ್ನ ಸ್ವಲ್ಪ ಆರಿದ ನಂತರ ಚೆನ್ನಾಗಿ ನಾವು ಇದನ್ನ ನಾದ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡ ನಂತರ ಈ ರೀತಿ ಸಣ್ಣದಾಗಿ ನಾವು ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆ ಜಾಮೂನ್ ಪ್ಯಾಕೆಟ್ ಇಂದ ಮಾಡಿರುವಂತ ಜಾಮೂನಿಗೂ ಈ ರವೆ ಜಾಮೂನಿಗೆ ಯಾವುದೇ ವ್ಯತ್ಯಾಸನೇ ಕಾಣಿಸ್ತಿಲ್ಲ. ಅಷ್ಟು ಚೆನ್ನಾಗಿ ನಾವು ಮಾಡ್ಬೇಕು. ಯಾವಾಗ ನಾವು ಚೆನ್ನಾಗಿ ನಾದಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇದಾದ ನಂತರ ನಾನಿಲ್ಲಿ ಒಂದ್ ಸ್ವಲ್ಪ ಪಿಸ್ತಾವನ್ನ ತಗೊಂಡಿದ್ದೀನಿ. ಇದ್ರಿಂದನೂ ಸಹ ಜಾಮೂನ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ಅದ್ರೊಳಗೆ 1-2 ಪೀಸ್ ಪಿಸ್ತಾವನ್ನ ಇಟ್ಬಿಟ್ಟು ಇದನ್ನು ಸಹ ಈ ರೀತಿ ದುಂಡುಗೆ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ. ಈ ರೀತಿಯಾಗಿ ಮಾಡ್ಬೋದು. ಇಲ್ಲ ನೀವು ಬೇಡ, ಇಷ್ಟ ಆಗಲ್ಲ ಅಂದ್ರೆ ನಾರ್ಮಲ್ ಆಗಿ ಸುಮ್ಮನೆ ರವೆದೆ ಈ ತರ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ. ನಾನು ಒಂದು 20 ತನಕನೂ ಸಹ ನಾನು ಅಂದ್ರೆ 1-1.5 ಗ್ಲಾಸ್ ರವೆಯಲ್ಲಿ 20 ಜಾಮೂನನ್ನ ರೆಡಿ ಮಾಡ್ಕೊಳ್ಳಿ. ಈಗ ಅದನ್ನ ಇಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನೊಂದು ಪ್ಯಾನ್ ಅನ್ನ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀಗ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನ ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಕಲರ್ ಬರ್ಬೇಕಂದ್ರೆ ಗೋಲ್ಡನ್ ಬ್ರೌನ್ ಬರುವವರೆಗೂ ಸಹ ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡಿ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ಒಳಗೆ ಇಟ್ಟಿಟ್ಟು ಆಗಿರುತ್ತೆ, ಮೇಲೆಲ್ಲ ಕಲರ್ ಬಂದಿರುತ್ತೆ. ಅದರಿಂದ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಒಳಗೂ ಸಹ ಇಟ್ಟು ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಈಗ ಗೋಲ್ಡನ್ ಕಲರ್ ಅಲ್ಲಿ ಈ ಜಾಮೂನ್ ಬಂದಿದೆ ಅಂತ. ಇದೇ ರೀತಿಯಾಗಿ ಎಲ್ಲಾ ಉಂಡೆಗಳನ್ನು ಸಹ ನಾವು ಫ್ರೈ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ವಾ. ಆ ಜಾಮೂನಿಗೆ ಈ ಜಾಮೂನಿಗೆ ಎಷ್ಟು ಚೂರು ವ್ಯತ್ಯಾಸ ಇಲ್ಲ. ಇದನ್ನ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡು ಮೇಲಿಂದ ಪಿಸ್ತಾ ಪೀಸಸ್ ನ ಪುಡಿ ಮಾಡ್ಕೊಂಡಿರೋದ್ನೆಲ್ಲ ಹಾಕೊಂಡ್ಬಿಟ್ಟು ಸರ್ವ್ ಮಾಡಿ ನೋಡ್ತಾ ಇದ್ರಲ್ವಾ. ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿ ತುಂಬಾ ಶೈನಿಂಗ್ ಆಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ನಾವು ಮಾಡ್ಕೋಬಹುದು. ಯಾವಾಗ್ಲೂ ಇನ್ಸ್ಟೆಂಟ್ ಪ್ಯಾಕೆಟ್ ಜಾಮೂನ್ ಮಾಡುವಾಗ
ತಿಂದು ತಿಂದು ಬೇಜಾರಾಗಿದ್ದು ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನೀವು ಸಹ ತುಂಬಾ ಇಷ್ಟಪಟ್ಟು ತಿಂತೀರಾ. ಅಷ್ಟೇ ಅಲ್ಲದೆ ಇಷ್ಟಪಟ್ಟು ಮಾಡ್ತೀರಲ್ಲ ಸಹ ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಬಹುದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನ ತರಕ್ಕೆ ನಮಗೂ ಸಹ ಸಹಾಯ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಹುರಿದುಂಬಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಮತ್ತೆ ಇದೇ ತರಹದ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.